ದಿನ ದಿನಕ್ಕೂ ಕಾವೇರ್ತಾ ಇದೆ ಕೊಲ್ಲಿ ಯುದ್ಧ. ಭಾರತದ ತೀರದಲ್ಲೇ ಯುದ್ಧದ ಆರ್ತನಾದ. ಅಮೆರಿಕದಿಂದ ಇರಾನ್ ನೌಕೆ ಉಡೀಸ್, 90ಕ್ಕೂ ಅಧಿಕ ಯೋಧರ ಹತ್ಯೆ, ತೈಲ ತುಂಬಿದ್ದ ಹಡಗುಗಳಿಗೆ ಬ್ರೇಕ್, ದಾಳಿಗೆ ಜೋರಾದ ಪ್ರತಿದಾಳಿ, ಮಹಾಯುದ್ಧ ಡೇ 6. ಇಸ್ರೇಲ್ ಅಮೆರಿಕಕ್ಕೆ ಇರಾನ್ ತಿರುಗೇಟನ್ನ ಕೊಡ್ತಾ ಇದೆ. ಪ್ರತಿ ದಾಳಿಗೂ ಇರಾನ್ನಿಂದ ಪ್ರತ್ಯುತ್ತರವನ್ನ ಕೊಡಲಾಗ್ತಾ ಇರುವಂಥದ್ದು. 5,000 ಕಿಲೋಮೀಟರ್ ದೂರಕ್ಕೆ ಗುರಿ ಇಟ್ಟು ದಾಳಿಯನ್ನ ಮಾಡಲಾಗಿದೆ. ಇಸ್ರೇಲ್ ಅಮೆರಿಕಕ್ಕೆ ಇರಾನ್ ಕೂಡ ನಾವೇನ್ ತಗ್ಗಿಲ್ಲ ಬಗ್ಗಿಲ್ಲ ಜಗ್ಗಿಲ್ಲ ಅಂತ ತಿರುಗೇಟನ್ನ ಕೊಡ್ತಾ ಇದ್ದಾರೆ. ಪ್ರತಿ ದಾಳಿಗೂ ಇರಾನ್ನಿಂದ ಪ್ರತ್ಯುತ್ತರವನ್ನ ಕೊಡಲಾಗ್ತಾ ಇರುವಂಥದ್ದು. ಅವರು ಕೂಡ ಸೈಲೆಂಟ್ ಆಗ್ತಾ ಇಲ್ಲ. ಇರಾನ್ ವಿರುದ್ಧ ಸುಮಾರು 12 ರಾಷ್ಟ್ರಗಳು, ಅಮೆರಿಕ ಸೇನೆ ಆ 12 ರಾಷ್ಟ್ರಗಳನ್ನ ಕೂಡ ಯೂಸ್ ಮಾಡಿಕೊಂಡು ಅಲ್ಲಿ ಸೇನಾ ನೆಲೆ ಇದೆಯಲ್ಲ ಅಲ್ಲಿಂದ ಅಟ್ಯಾಕ್ ಮಾಡ್ತಾ ಇದೆ. ಆದರೆ ಇರಾನ್ ಮಾತ್ರ ಸೈಲೆಂಟ್ ಆಗ್ತಾ ಇಲ್ಲ. 5,000 ಕಿಲೋಮೀಟರ್ ದೂರ ಸಾಗುವಂತ ಕ್ಷಿಪಣಿ ದಾಳಿ ಮಾಡಲಾಗ್ತಾ ಇದೆ. ಖಂಡಾಂತರ ಕ್ಷಿಪಣಿ ಬಳಸಿ ಇರಾನ್ ಅಟ್ಯಾಕ್ ಅನ್ನ ಮಾಡ್ತಾ ಇರುವಂತದ್ದು. ಕತಾರ್ನಲ್ಲಿನ ಅಮೆರಿಕ ಸೇನಾ ನೆಲೆಗಳನ್ನ ಉಡಿಸ್ ಮಾಡಿದೆ. ಸೇನಾ ನೆಲೆ ಉಡಿಸ್ ಬಗ್ಗೆ ಸ್ಯಾಟಲೈಟ್ ಇಮೇಜಸ್ ಅನ್ನ ಕೂಡ ರಿಲೀಸ್ ಮಾಡಲಾಗಿರುವಂತದ್ದು. ಅಮೆರಿಕಾಗೆ ಶಾಕ್ ಕೊಟ್ಟಿರುವಂತದ್ದು. ಖಮೇನಿ ಪಡೆ ಯಾವುದೇ ಕಾರಣಕ್ಕೂ ಯುದ್ಧ ನಿಲ್ಲಿಸಲ್ಲ ಎಂಬ ಸಂದೇಶವನ್ನ ಕೂಡ ರವಾನೆ ಮಾಡಲಾಗ್ತಾ ಇದೆ. ಹೊಸ ಉತ್ತರಾಧಿಕಾರಿಯನ್ನ ಟಾರ್ಗೆಟ್ ಮಾಡಿರುವಂಥದ್ದು ಅಮೆರಿಕ ಸೇನೆ. ಯಾರೇ ಇರಾನ್ನ ಉತ್ತರಾಧಿಕಾರಿಯಾಗ್ಲಿ ಅವರನ್ನ ಬಿಡಲ್ಲ ಅಂತ ಇಸ್ರೇಲ್ ಕೂಡ ಹೇಳ್ತಾ ಇತ್ತು. ಇಸ್ರೇಲ್ಗೆ ಕಂಟಕವಾಗುವ, ಅಮೆರಿಕಕ್ಕೆ ಸವಾಲಾಗುವಂತ ಉತ್ತರಾಧಿಕಾರಿಯನ್ನ ನಾವಂತೂ ಬಿಡೋದಿಲ್ಲ ಅನ್ನುವಂಥ ಮೆಸೇಜ್ ಅನ್ನ ಪಾಸ್ ಮಾಡಿದ್ರು. ಸೊ ಹೀಗಾಗಿ ಈಗ ಖಮೇನಿ ಮಗ, 2ನೇ ಮಗ ಏನೋ ಉತ್ತರಾಧಿಕಾರಿ ಆಗ್ತಾರೆ ಅಂತ ಹೇಳಲಾಗ್ತಾ ಇತ್ತಲ್ಲ, ಸೊ ಅವರನ್ನು ಕೂಡ ಟಾರ್ಗೆಟ್ ಮಾಡದಂತೆ ಕಾಣಿಸ್ತಾ ಇದೆ. ಪ್ಲಾನೆಟ್ ಲ್ಯಾಬ್ನಿಂದ ಅಮೆರಿಕ ಸೇನಾ ನೆಲೆ ಉಳಿಸಾಗಿರುವಂಥದ್ದು ಸ್ಯಾಟಲೈಟ್ ಚಿತ್ರಗಳನ್ನ ರಿಲೀಸ್ ಮಾಡಲಾಗ್ತಾ ಇದೆ. ಇರಾನ್ ಮೇಲೆ ಅಮೆರಿಕ ನಿರಂತರವಾಗಿ ದಾಳಿಯನ್ನು ಮಾಡ್ತಾ ಇದೆ. ಇರಾನ್ ಕ್ಷಿಪಣಿ ತಾಣಗಳ ಮೇಲೆ ಅಟ್ಯಾಕ್ ಅನ್ನ ಮಾಡಲಾಗಿದೆ. ಇರಾನ್ ಏರ್ ಡಿಫೆನ್ಸ್ ಟಾರ್ಗೆಟ್ ಮಾಡಿ ದಾಳಿ. ಇರಾನ್ನ ಏರ್ ಡಿಫೆನ್ಸ್ ಅನ್ನೇ ತೆಗೆದುಬಿಟ್ರೆ ಅಟ್ಯಾಕ್ ಮಾಡ್ಲಿಕ್ಕೆ ಈಸಿ ಆಗ್ಬಿಡುತ್ತೆ. ಸೊ ಹೀಗಾಗಿ ಏರ್ ಡಿಫೆನ್ಸ್ ಮೇಲೆ ದಾಳಿಯನ್ನು ಮಾಡಲಾಗ್ತದೆ. ಅಮೆರಿಕ ಏರ್ ಸ್ಟ್ರೈಕ್ ಪತ್ರಗೊಟ್ಟಿರುವಂಥದ್ದು ಇರಾನ್. ಏರ್ ಡಿಫೆನ್ಸ್ ಅನ್ನೇ ಉಡಿಸ್ ಮಾಡಿಬಿಟ್ರೆ ನೆಕ್ಸ್ಟ್ ಯಾವ ಕ್ಷಿಪಣಿ ಎಲ್ಲಿ ಹೋಗಿ ಬಿದ್ದರೂ ಕೂಡ ಗೊತ್ತಾಗಲ್ಲ. ಅದನ್ನು ಟಾರ್ಗೆಟ್ ಮಾಡಿ ಅಟ್ಯಾಕ್ ಮಾಡೋದು ಕಷ್ಟ ಆಗುತ್ತೆ ಇರಾನ್ಗೆ. ಸೊ ಹೀಗಾಗಿ ಫಸ್ಟ್ ಟಾರ್ಗೆಟ್ ಇರುವಂಥದ್ದೇ ಏರ್ ಡಿಫೆನ್ಸ್ ಅಟ್ಯಾಕ್ ಮಾಡ್ತಿರುವಂಥದ್ದು. ಆರನೇ ದಿನವೂ ಕೂಡ ಮುಂದುವರೆದಿದೆ. ಇಸ್ರೇಲ್ ಅಮೆರಿಕ ವರ್ಸಸ್ ಇರಾನ್ ದಾಳಿ. ಇರಾನ್ ವಿರುದ್ಧ ಇಸ್ರೇಲ್ ಅಮೆರಿಕ ದಾಳಿಯನ್ನು ಮುಂದುವರಿಸಿದೆ. ಅಮೆರಿಕ ಇರಾನ್ ಎಷ್ಟು ದಾಳಿಯನ್ನು ಮಾಡುತ್ತೆ ಅದರ ಡಬಲ್ ಅಟ್ಯಾಕನ್ನು ಮಾಡ್ತಾ ಇದ್ದಾರೆ. ಇರಾನ್ ಸುಮ್ಮನಿರಬೇಕು ಅಂತ ಹೇಳ್ತಾ ಇರುವಂಥದ್ದು, ಎಚ್ಚರಿಕೆಯನ್ನು ಕೊಡ್ತಾ ಇರುವಂಥದ್ದು ಅಮೆರಿಕ. ಆದರೂ ಕೂಡ ಇರಾನ್ ಅದ್ಯಾವುದಕ್ಕೂ ಜಗ್ತಾ ಇಲ್ಲ. ಎಷ್ಟು ಸಾಧ್ಯನೋ ಅಷ್ಟು ಅವರು ಕೂಡ ಅಟ್ಯಾಕನ್ನು ಮಾಡ್ತಾ ಇದ್ದಾರೆ. ಕ್ಷಿಪಣಿಗಳ ದಾಳಿಯನ್ನು ಮಾಡಲಾಗ್ತಾ ಇದೆ. ಇರಾನ್ ಮೇಲೆ ಅಮೆರಿಕ ದಾಳಿ ಮುಂದುವರೆದಿದೆ. ಇರಾನ್ ಕ್ಷಿಪಣಿ ತಾಣಗಳನ್ನು ಹುಡುಕಿ ಅಮೆರಿಕ ದಾಳಿಯನ್ನು ಮಾಡ್ತಾ ಇರುವಂಥದ್ದು, ಏರ್ ಸ್ಟ್ರೈಕ್ ಮಾಡ್ತಾ ಇದೆ. ಬಗ್ಗೆ ಅಮೆರಿಕ ಸೇನೆ ವಿಡಿಯೋವನ್ನು ರಿಲೀಸ್ ಮಾಡಿದೆ. ಮೇನ್ ಆಗಿ ಇಲ್ಲಿ ಅಟ್ಯಾಕ್ ಮಾಡಲಾಗ್ತಾ ಇರುವಂಥದ್ದು ಕ್ಷಿಪಣಿಗಳನ್ನು ಟಾರ್ಗೆಟ್ ಮಾಡಿ ಅಟ್ಯಾಕ್ ಮಾಡಲಾಗ್ತಾ ಇದೆ. ಕ್ಷಿಪಣಿಯನ್ನ ಸಾಗಿಸುವಂತಹ ಸಂದರ್ಭದಲ್ಲಿ ಅಥವಾ ಕ್ಷಿಪಣಿಗಳು ಎಲ್ಲೆಲ್ಲಿದ್ದಾವೆ, ಹಡಗು ತಾಣಗಳ ಮೇಲೆ ಮೇಯ್ನ್ ಆಗಿ ಟಾರ್ಗೆಟ್ ಮಾಡಿ ದಾಳಿಯನ್ನು ಮಾಡಲಾಗ್ತಾ ಇರುವಂಥದ್ದು. ಆ ದೃಶ್ಯಾವಳಿಯನ್ನು ಕೂಡ ರಿಲೀಸ್ ಮಾಡಲಾಗಿದೆ. ಅದನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಆ ಕ್ಷಿಪಣಿಗಳನ್ನು ಯಾವ ರೀತಿಯಾಗಿ ಟಾರ್ಗೆಟ್ ಮಾಡಿ ಉಡಿಸ್ ಮಾಡಲಾಗ್ತಾ ಇದೆ ಅಂತ. ಮೇಯ್ನ್ ಆಗಿ ಈಗ ಕ್ಷಿಪಣಿಗಳ ಮುಖಾಂತರನೇ ದಾಳಿ ಆಗ್ತಾ ಇರುವಂಥದ್ದು, ಈ ಯುದ್ಧ ನಡೀತಾ ಇರುವಂಥದ್ದು. ಇರಾನ್ ಶಕ್ತಿನೇ ಕ್ಷಿಪಣಿ ಅಂಡ್ ಡ್ರೋನ್. ಸೊ ಅವನ್ನ ಟಾರ್ಗೆಟ್ ಮಾಡಿ ಉಡಿಸ್ ಮಾಡಲಾಗ್ತಾ ಇದೆ. ಇರಾನ್ ವಿರುದ್ಧ ಇಸ್ರೇಲ್ ಅಮೆರಿಕ ದಾಳಿಯನ್ನ ಮುಂದುವರಿಸಿರುವಂಥದ್ದು. ಯುದ್ಧ ಶುರುವಾಗಿ 100 ಗಂಟೆಗಳು ಪೂರ್ಣ ಆಗಿದೆ. 100 ಗಂಟೆಗಳ ವಿಡಿಯೋವನ್ನ ರಿಲೀಸ್ ಮಾಡಿರುವಂಥದ್ದು ಅಮೆರಿಕ. 100 ಗಂಟೆಗಳ ಆಪರೇಷನ್ ಎಪಿಕ್ ಫ್ಯೂರಿ ವಿಡಿಯೋ. ಇರಾನ್ ಮೇಲೆ ದಾಳಿಯನ್ನು ನಡೆಸಿರುವಂಥದ್ದು ವಿಡಿಯೋ. ನೂರು ಗಂಟೆಗಳ ಆಪರೇಷನ್ ಎಪಿಕ್ ಫ್ಯೂರಿ ವಿಡಿಯೋವನ್ನ ರಿಲೀಸ್ ಮಾಡಲಾಗಿದೆ. ಇರಾನ್ ಮೇಲೆ ದಾಳಿಯನ್ನ ಮುಂದುವರಿಸಿರುವಂತ ಅಮೆರಿಕ ಆಪರೇಷನ್ ಯಾವ ರೀತಿಯಾಗಿ ನಡೀತಾ ಇದೆ
ಅದರ ಒಂದು ಝಲಕ್ಕನ್ನ ವಿಡಿಯೋ ಮುಖಾಂತರ ತೋರಿಸಿದ್ದಾರೆ. ವಿಡಿಯೋ ರಿಲೀಸ್ ಮಾಡಿ. The United States and its partners have launched Operation Epic Fury, the most lethal, most complex, and most precise aerial operation in history. Our military in the Middle East is undertaking an unprecedented operation to eliminate Iran's ability to threaten Americans, as they've been doing for nearly half a century. We are also sinking the Iranian Navy, the entire Navy. We didn't start this war, but under President Trump, we are finishing it. combat operations continue at this time in full force, and they will continue until all of our objectives are achieved. ಇರಾನ್ ಮೇಲೆ ಮುಂದುವರೆದಿರುವಂಥದ್ದು ಇಸ್ರೇಲ್ನಿಂದ ದಾಳಿ. ಇರಾನ್ ರಕ್ಷಣಾ ವ್ಯವಸ್ಥೆಯನ್ನೇ ಉಡಿಸ್ ಮಾಡಿರುವಂಥದ್ದು ಇಸ್ರೇಲ್. ಇರಾನ್ನ ರಕ್ಷಣಾ ವ್ಯವಸ್ಥೆಯನ್ನ ಅಂದ್ರೆ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಉಡಿಸ್ ಮಾಡಿರುವಂಥದ್ದು ಅಮೆರಿಕ ಇಸ್ರೇಲ್ ಜಂಟಿ ಕಾರ್ಯಾಚರಣೆ ಇದು. ಇಸ್ಪಾಹ್ನಲ್ಲಿರುವಂತಹ ರಕ್ಷಣಾ ವ್ಯವಸ್ಥೆ ಮೇಲೆ ಮಿಸೈಲ್ ಅಟ್ಯಾಕ್. ಇರಾನ್ನ ಕಾಮ್ ಪ್ರದೇಶದಲ್ಲಿ ದಾಳಿಯನ್ನ ಮಾಡಿರುವಂಥದ್ದು ಇಸ್ರೇಲ್. ಬ್ಯಾಲಿಸ್ಟಿಕ್ ಕ್ಷಿಪಣಿ ಉಡಾವಣಾ ವಾಹನವನ್ನ ಕೂಡ ಉಡಿಸ್ ಮಾಡಲಾಗಿದೆ. ಈ ಕ್ಷಿಪಣಿಗಳನ್ನ ಉಡಾವಣೆ ಮಾಡ್ತಾರಲ್ಲ, ಬ್ಯಾಲಿಸ್ಟಿಕ್ ಕ್ಷಿಪಣಿ ಉಡಾವಣಾ ವಾಹನವನ್ನ ಕೂಡ ಉಡಿಸ್ ಮಾಡಲಾಗಿರುವಂಥದ್ದು. ನಾವು ನೋಡ್ತಾ ಇದ್ವಲ್ಲ ಆಪರೇಷನ್ ಸಿಂಧೂರದ ಟೈಮ್ನಲ್ಲಿ ಮೇಯ್ನ್ ಆಗಿ ನಮ್ಮನ್ನು ಕಾಪಾಡಿದ್ದು ಯಾವುದು? ಏರ್ ಡಿಫೆನ್ಸ್ ಸಿಸ್ಟಮ್ಸ್. ಸೊ ಆ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನೇ ಉಡಿಸ್ ಮಾಡಲಾಗಿದೆ. ಇರಾನ್ನಲ್ಲಿರುವಂಥ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನೇ ಉಡಿಸ್ ಮಾಡುವ ಮುಖಾಂತರ ನೆಕ್ಸ್ಟ್ ಗೊತ್ತೇ ಆಗಲ್ಲ ಎಲ್ಲಿ ಏನು ಬರ್ತಾ ಇದೆ ಅನ್ನುವಂಥದ್ದನ್ನ ಫೈಂಡ್ ಔಟ್ ಮಾಡೋದು ಕಷ್ಟ ಏರ್ ಡಿಫೆನ್ಸ್ ಸಿಸ್ಟಮ್ ಇಲ್ಲ ಅಂದ್ರೆ. ಇರಾನ್ನ ಡ್ರೋನ್ ಕ್ಷಿಪಣಿ ದಾಳಿಗೆ ಹೆದರುತ್ತಾ ಅಮೆರಿಕ ಅನ್ನುವಂಥ ಪ್ರಶ್ನೆ ಕೂಡ ಇದೆ. ಇರಾನ್ ಏನು ಸೈಲೆಂಟ್ ಆಗಿಲ್ಲ. ಅವರು ಎಷ್ಟು ಮಟ್ಟಿಗೆ ಪ್ರತಿರೋಧವನ್ನ ತೋರಿಸ್ಬೋದು ಅಷ್ಟು ಅಗ್ರೆಸಿವ್ ಆಗಿ ಅವರು ಕೂಡ ಪ್ರತಿರೋಧವನ್ನ ತೋರಿಸ್ತಾ ಇದ್ದಾರೆ. ಉಕ್ರೇನ್ ಸಹಾಯವನ್ನ ಕೇಳಿದ್ರೆ ಅಮೆರಿಕ ಅಧ್ಯಕ್ಷ ಅಂತ ಮಧ್ಯಪ್ರಾಚ್ಯಕ್ಕೆ ತೆರಳ್ತಾ ಇದೆ ಉಕ್ರೇನ್ ಮಿಲಿಟರಿ ಸೇನೆ ಕಳುಹಿಸುವಂಥದ್ರ ಬಗ್ಗೆ ಉಕ್ರೇನ್ ಅಧ್ಯಕ್ಷ ಝೆಲೆನ್ಸ್ಕಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇರಾನ್ ವಿರುದ್ಧ ಹೋರಾಟಕ್ಕೆ ಧುಮುಕಿರುವಂಥದ್ದು ಉಕ್ರೇನ್ ಮೊದಲು ಅವ್ರದ್ದೇ ಊರು ಬಾಗ್ಲಾಗಿ ಹೋಗ್ಬಿಟ್ಟಿದೆ. ರಷ್ಯಾ ಉಕ್ರೇನ್ ನಡುವೆ ನಡೀತಾ ಇರುವಂಥ ಒಂದು ಯುದ್ಧ ಏನಿದೆ ಅದೇ ಕಂಟಿನ್ಯೂ ಆಗಿದೆ. ಈ ಸಂದರ್ಭದಲ್ಲಿ ಉಕ್ರೇನ್ ಅವರು ಅಮೆರಿಕ ಸಪೋರ್ಟಿಗೆ ಬರ್ತಾ ಇದ್ದಾರೆ. ಯಾಕೆಂದರೆ ಅಮೆರಿಕ ಇದುವರೆಗೂ ಉಕ್ರೇನ್ ಏನೇನೆಲ್ಲ ದಾಳಿಯನ್ನು ಮಾಡಿದೆ, ರಷ್ಯಾವನ್ನು ಎದುರಿಸ್ತಾ ಇದೆ, ಅದಕ್ಕೆ ಮೇನ್ ರೀಸನ್ USA. ಅವ್ರಿಗೆ ಸಪೋರ್ಟ್ ಕೊಡ್ತಾ ಇರುವಂಥದ್ದೇ USA. ಸೊ ಈಗ ಅವ್ರ ಸಪೋರ್ಟಿಗೆ ಇವ್ರು ಬರ್ತಾ ಇದ್ದಾರೆ. ಅಮೆರಿಕ ಏನು ಕಳ್ಕೊಳ್ತಾ ಇಲ್ಲ. ಅಲ್ಲಿ ದಾಳಿ ಆದರೆ ಇಸ್ರೇಲು ಬಿಟ್ಟರೆ ಮಧ್ಯಪ್ರಾಚ್ಯ ರಾಷ್ಟ್ರಗಳ ಮೇಲೆ ಹೋಗಿ ಬೀಳ್ತಾ ಇರುವಂಥದ್ದು. ಸೇನಾ ನೆಲೆಗಳನ್ನು ಕಳ್ಕೊಳ್ತಾ ಇದ್ದಾರೆ ಹೌದು, ಆದರೆ ಅಲ್ಲಿನ ನಾಗರಿಕರಿಗೆಲ್ಲ ಏನು ಪ್ರಾಬ್ಲಮ್ ಆಗ್ತಾ ಇಲ್ಲ. ಅಮೆರಿಕದ ಮೇಲೆ ಏನು ದಾಳಿ ಹೋಗ್ತಾ ಇಲ್ಲ, ಕ್ಷಿಪಣಿಗಳು ಹೋಗ್ತಾ ಇಲ್ಲ. ಮಧ್ಯಪ್ರಾಚ್ಯ ರಾಷ್ಟ್ರಗಳ ಮೇಲೆ ಕ್ಷಿಪಣಿಗಳು ಬೀಳ್ತಾ ಇರುವಂಥದ್ದು. ಸೇನಾ ನೆಲೆಗಳ ಮೇಲೆ ದಾಳಿಯನ್ನು ಮಾಡಲಾಗ್ತದೆ. ಏರ್ಪೋರ್ಟ್ಗಳ ಮೇಲೆ ದಾಳಿಯನ್ನು ಮಾಡಲಾಗ್ತದೆ. ಅಮೆರಿಕಾಗೆ ಸಂಬಂಧಪಟ್ಟಂಥ ವಾಹನಗಳು, ಆರ್ಮಿ ಅದನ್ನ ದಾಳಿ ಮಾಡಲಾಗ್ತಾ ಇರುವಂಥದ್ದು. ಮಧ್ಯಪ್ರಾಚ್ಯದಲ್ಲಿ ಹೆಚ್ಚಾಗಿರುವಂಥದ್ದು ಯುದ್ಧ ಸಂಘರ್ಷ, ಉದ್ವಿಗ್ನತೆ ಹೆಚ್ಚಾಗ್ತಾ ಇದ್ದಂತೆ ಚೀನಾ ಅಲರ್ಟ್ ಆಗಿದೆ. ಮಧ್ಯಸ್ಥಿಕೆ ವಹಿಸಲಿಕ್ಕೆ ರಾಯಭಾರಿಯನ್ನ ಕಳಿಸಿರುವಂಥದ್ದು ಚೀನಾ. ಈ ಉದ್ವಿಗ್ನತೆ ಜಾಸ್ತಿ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಚೀನಾ ಮೀಡಿಯೇಟರ್ ಕೆಲಸವನ್ನು ಮಾಡಲಿಕ್ಕೆ ಮುಂದಾಗಿದೆ. ಮೀಡಿಯೇಟ್ ಮಾಡಲಿಕ್ಕೆ, ಮಧ್ಯಸ್ಥಿಕೆ ವಹಿಸಲಿಕ್ಕೆ ತಮ್ಮ ವಿಶೇಷ ರಾಯಭಾರಿಯನ್ನ ಕಳಿಸ್ತಾ ಇದ್ದಾರೆ. ಚೀನಾದ ವಿದೇಶಾಂಗ ಸಚಿವ ವಾಂಗ್ ಯಿ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಚೀನಾ ಮೀಡಿಯೇಟ್ ಮಾಡುವಂಥ ಕೆಲಸ, ಈ ಯುದ್ಧ ಜಾಸ್ತಿ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಅದನ್ನು ಹೇಗಾದರೂ ಮಾಡಿ ಕಡಿಮೆ ಮಾಡುವಂಥ ನಿಟ್ಟಿನಲ್ಲಿ ಅವರು ಮುಂದಾಗಿರುವಂಥದ್ದು. ಸೊ ಹೀಗಾಗಿ ಇದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಚೀನಾದ ವಿದೇಶಾಂಗ ಸಚಿವ ವಾಂಗ್ ಯಿ. ಮೇನ್ ಹರ್ಮುಜ್ ಜಲಸಂಧಿಯಲ್ಲಿ ಅಲ್ಲೋಲ ಕಲ್ಲೋಲನೆ ಸೃಷ್ಟಿಯಾದಂತಾಗ್ಬಿಟ್ಟಿದೆ. ಯಾಕೆಂದ್ರೆ ಅದನ್ನ ಬಂದ್ ಮಾಡಲಾಗಿರುವಂಥ ಹಿನ್ನೆಲೆಯಲ್ಲಿ ಇರಾನ್ ಕಂಟ್ರೋಲ್ನಲ್ಲಿ ಇರುವಂಥದ್ದು ಹರ್ಮುಜ್ ಜಲಸಂಧಿ. ಸೊ ಅದನ್ನು ಬಂದ್ ಮಾಡಿರುವಂಥ ಹಿನ್ನೆಲೆಯಲ್ಲಿ ಭಾರತಕ್ಕೂ ಕೂಡ ಹೊಡ್ತಾ, ಭಾರತಕ್ಕೆ ತೈಲ ತರ್ತಾ ಇದ್ದಂಥ 37 ಹಡಗುಗಳಿಗೆ ಬ್ರೇಕ್ ಹಾಕಲಾಗಿದೆ. ಯಾಕೆಂದ್ರೆ ಅಲ್ಲಿ ಪಾಸ್ ಆದ್ರೆ ನಾವು ಯಾವುದನ್ನೂ ಕೂಡ ಬಿಡೋದಿಲ್ಲ ಅಂತ ಇರಾನ್ ಎಚ್ಚರಿಕೆಯನ್ನ ಕೊಟ್ಟಿದೆ.
ಉಡಾಯಿಸ್ಬಿಡ್ತೀವಿ ಅಂತ ಎಚ್ಚರಿಕೆಯನ್ನು ಕೊಡಲಾಗಿರುವಂಥ ಹಿನ್ನೆಲೆಯಲ್ಲಿ ಅಲ್ಲೇ ಸ್ಟ್ರಕ್ ಆಗಿದ್ದಾವೆ ಹಡಗುಗಳು, ಸ್ಟ್ರಕ್ ಆಗಿರುವಂಥದ್ದು. ಭಾರತದ ಧ್ವಜ ಇದ್ದಂಥ ತೈಲ ತುಂಬಿದ್ದಂಥ ಹಡಗುಗಳು, ಭಾರತಕ್ಕೆ ಕಚ್ಚಾ ತೈಲ ಪೂರೈಕೆಯಲ್ಲಿ ಸಮಸ್ಯೆ. ಇನ್ನೊಂದು ಕಡೆ ನಾವಿದ್ದೇವೆ ಅಂತ ಭಾರತಕ್ಕೆ ರಷ್ಯಾ ಭರವಸೆಯನ್ನು ಕೊಟ್ಟಿದೆ. ಸುಮಾರು 96 ಲಕ್ಷ ಬ್ಯಾರೆಲನ್ನು ನಾವು ಪೂರೈಸ್ತೀವಿ, ಭಾರತಕ್ಕೆ ನಾವು ಪೂರೈಸ್ತೀವಿ ಅನ್ನುವಂಥದ್ರ ಬಗ್ಗೆ ಅವ್ರು ಸಪೋರ್ಟನ್ನು ಕೊಟ್ಟಿದ್ದಾರೆ. ನಾವು ಇದುವರೆಗೂ 31.5% ಅಷ್ಟು ಏನೋ ಅಲ್ಲಿಂದ ತೈಲವನ್ನು ಆಮದು ಮಾಡ್ಕೊಳ್ತಾ ಇದ್ವಿ. ಹತ್ತತ್ರ ಒಂದು 40%ವರೆಗೂ ಹೋಗ್ಬೋದು ಅಂತ ಈ ಯುದ್ಧ ಕಾರ್ಮೋಡ ಇರುವಂಥ ಹಿನ್ನೆಲೆಯಲ್ಲಿ. ದುಬೈನಲ್ಲಿ ಲಾಕ್ ಆಗಿದ್ದಂಥ ಕನ್ನಡಿಗ ಪ್ರವಾಸಿಗರು ವಾಪಸ್ ಬರ್ತಾ ಇದ್ದಾರೆ. ಹಂತ ಹಂತವಾಗಿ ವಾಪಸ್ ಬರ್ತಾ ಇರುವಂಥದ್ದು. ದುಬೈನಿಂದ ಬೆಂಗಳೂರಿಗೆ ಆಗಮಿಸಿದ್ದಾರೆ ಕನ್ನಡಿಗರು. ಹತ್ತತ್ರ 1,000ಕ್ಕೂ ಹೆಚ್ಚು ಜನ ಕನ್ನಡಿಗರು ವಾಪಸ್ ಬಂದಿರುವಂಥದ್ದು. ಪ್ರತಿದಿನವೂ ಕೂಡ ಬರ್ತಾ ಇದ್ದಾರೆ. ದುಬೈನಲ್ಲಿ ಲಾಕ್ ಆಗಿದ್ದಂಥ ಸುಮಾರು 50 ಜನ ಕನ್ನಡಿಗರು ಇವತ್ತು ವಾಪಸ್ ಬಂದಿದ್ದಾರೆ. ಶಾರ್ಜಾದಿಂದ ಕೊಚ್ಚಿನ್ ಮೂಲಕ ಬೆಂಗಳೂರಿಗೆ ಬಂದಿರುವಂಥದ್ದು. ಕೊಚ್ಚಿನಿಂದ ವಿಮಾನದ ವ್ಯವಸ್ಥೆಯನ್ನ ಮಾಡಿದ್ರಂತೆ ನಾಗೇಂದ್ರ. ಸೊ ಅಲ್ಲಿ ಕೊಚ್ಚಿನಿಂದ, ದುಬೈನಿಂದ ಅಲ್ಲ, ಕೊಚ್ಚಿನಿಂದ ಬಂದಂತಹ ಫ್ಲೈಟ್ ಇತ್ತಲ್ಲ ಬೆಂಗಳೂರಿಗೆ, ಅದಕ್ಕೆ ವ್ಯವಸ್ಥೆ ಮಾಡಿಕೊಟ್ಟಿದ್ದು ನಾಗೇಂದ್ರ ಇರೋರು ಮಾಡಿಕೊಡ್ತಾರೆ. ನಾಗೇಂದ್ರ ಅವರು ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಕ್ಕೆ ಅಲ್ಲಿ ಬಂದಂಥವರು ನಾಗೇಂದ್ರ ಅವರಿಗೆ ಧನ್ಯವಾದವನ್ನು ಹೇಳಿದ್ದಾರೆ. ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಸಂಕಷ್ಟದ ಸಂದರ್ಭ ಪ್ರವಾಸಕ್ಕೆ ಹೋದಂಥವ್ರಿಗಂತೂ ಆತಂಕ ಇತ್ತು, ವಾಪಸ್ ಹೋಗ್ತೀವೋ ಇಲ್ವೋ ಅನ್ನುವಂಥ. ನಾಗೇಂದ್ರ ಹಾರ್ಟ್ಲಿ ಫ್ರೆಂಡ್, ನಮ್ಮ ಮಂತ್ರಿಗಳಾದಂಥ ಶಾಸಕರಾಗಿರುವಂಥ ನಾಗೇಂದ್ರ ಅವರ ಒಂದು ಬಹಳ ಸಾರ್ಥಕ ಫಲ ಬಹಳ ಫಲ ಕೊಟ್ಟಿದೆ. ಅವ್ರು ಭಾಳ ಡೇ ಒನ್ನಲ್ಲಿ ನನ್ನ ಮಗನಿಗೆ ಕಾಲ್ ಮಾಡಿ ದುಡ್ಡು ಎಷ್ಟು ಬೇಕಾದ್ರೆ ಖರ್ಚಾಗಲಿ, ಐ ವಾಂಟ್ ಮೈ ಪೀಪಲ್ ಹ್ಯಾಸ್ ಟು ಬಿ ಡಿಸ್ಕ್ರೈಬ್ ಅಂತ ಹೇಳುವಂಥ ಸಂದರ್ಭದಲ್ಲಿ ನಾನು ಅಲ್ಲಿ ನನ್ನ ಕೆಲವು ವಿಧಾಯತಿ ತಂಡದವರಿಂದ ಇವರನ್ನು ಮೀಟ್ ಮಾಡಲಿಕ್ಕೆ ಹೇಳಿದೆ. ಮತ್ತು ಇವರಿಗೂ ಆ ಭಾಗದವರನ್ನು ಹೆಲ್ಪ್ ಮಾಡಿದ್ದಾರೆ. ಬಹುಶಃ ಇಂಥ ಸಂದರ್ಭದಲ್ಲಿ ಈ ಸೇವೆಯನ್ನು ಮಾಡಿದಂತಹ ನಾಗೇಂದ್ರ ಅವರು ಆದಷ್ಟು ಬೇಗ ಮಂತ್ರಿಯಾಗಿ ಬರಬೇಕು. ಸೌದಿ ಅರೇಬಿಯಾದಲ್ಲಿ ಸಿಲುಕಿದ್ದಂತ ಕನ್ನಡಿಗರು ವಾಪಸ್ ಆಗ್ತಾ ಇದ್ದಾರೆ. ಜಿದ್ದಾ ಏರ್ಪೋರ್ಟ್ನಿಂದ ಬೆಂಗಳೂರಿಗೆ ಆಗಮಿಸಿರುವಂಥದ್ದು. ಯುದ್ಧದ ಮಧ್ಯೆ ಜಿದ್ದಾದಿಂದ ಬೆಂಗಳೂರಿಗೆ ಮೊದಲ ವಿಮಾನ ಬಂದಿದೆ. 6E78 ವಿಮಾನದಲ್ಲಿ 200ಕ್ಕೂ ಹೆಚ್ಚು ಪ್ರಯಾಣಿಕರು ಆಗಮಿಸಿದ್ದಾರೆ. ಸೇಫ್ ಆಗಿ ಬೆಂಗಳೂರಿಗೆ ಬಂದಿದ್ದಕ್ಕೆ ಖುಷಿ ಪಟ್ಟಿದ್ದಾರೆ ಹೋಗಿದ್ದಂಥವರು. ನಾನು ಹೇಳ್ತಾ ಇದ್ನಲ್ಲ, ಇಲ್ಲ ಅವರಿಗೆ ಏನಾಗುತ್ತೋ ಏನೋ ಅನ್ನುವಂಥ ಆತಂಕ, ವಾಪಸ್ ಹೋಗ್ತೀವೋ ಇಲ್ವೋ ಅನ್ನುವಂಥದ್ರ ಬಗ್ಗೆ. ಸೊ ಈಗ ಬರ್ತಾ ಇರುವಂಥ ಹಿನ್ನೆಲೆಯಲ್ಲಿ ಅವರೆಲ್ಲರೂ ಕೂಡ ಖುಷಿ ಆಗ್ತಾ ಇದ್ದಾರೆ. ತಾಯ್ನಾಡಿಗೆ ಬರ್ತಿದ್ದ ಹಾಗೆ ಒಂಥರ ನೆಟ್ಟುಸಿರಿನ ಭಾವನೆ ತೋರಿಸ್ತಾ ಇದೀವಲ್ಲ ದೃಶ್ಯಾವಳಿಗಳಲ್ಲಿ. ಮಧ್ಯಪ್ರಾಚ್ಯದಾದ್ಯಂತ ಯುದ್ಧದ ಕಾರ್ಮೋಡ ಇದೆ. ಸೌದಿ ಮಕ್ಕಾ ಎಲ್ಲ ಸೇಫ್ ಇದೆ. ರಿಯಾದ್ ಅಂತ ಒಂದು ಫಾರ್ಮ್ ಹಾಕಿದೀನಿ ಇರಾನ್ ಅವರು. ಇಲ್ಲ ಫ್ಲೈಟ್ಸ್ ಇವೆಲ್ಲಗಳು ಕ್ಯಾನ್ಸಲ್ ಆಗಿದೆ. ಜಾಸ್ತಿ ಅವರು ಎಲ್ಲ ಹತ್ತಕ್ಕಾಗಿದೆ. ಜೆದ್ದಾ ಹತ್ರ, ಮಕ್ಕಾ ಹತ್ರ, ರಿಯಾದ್ ಎಲ್ಲ ಅಲ್ಲೇ ಇದ್ದಾರೆ. ಏನಾದ್ರೂ ಫೆಸಿಲಿಟಿ ಮಾಡ್ಬೇಕು ಇವಾಗ ಎಲ್ಲಾರ್ಗೆ, ಇಂಡಿಯಾ ಅವ್ರಿಗೆ ವಾಪಸ್ ನಾನ್ ನೋಡಿದ್ರು 1 ಮಂತ್ ಏನಕ್ಕೆ ಅದೇ ಉಮ್ರಾಗೆ ಇವಾಗ ವಾಪಸ್ ಬಂದಿದ್ದೀವಿ. ಇವಾಗ ಫ್ಲೈಟ್ ನಮ್ದೇನೆ ಕ್ಯಾನ್ಸಲ್ ಆಗಿರೋದು. ಗಲ್ಫ್ ಏರ್ ಇತ್ತು ನಮ್ದು ಫ್ಲೈಟ್, ಫಸ್ಟ್ ಮಾರ್ಚ್ಗೆ ಇತ್ತು, ಇವಾಗ ಕ್ಯಾನ್ಸಲ್ ಆಯ್ತು. ಇವಾಗ ಮನೆ ಹತ್ರ ಬೇಗ ಬಂದ್ಬಿಡಿ ಅಂತ, ಪರಿಸ್ಥಿತಿ ಚೆನ್ನಾಗಿಲ್ವಾ, ಬಂದ್ಬಿಡಿ ಅಂತ ಹೇಳಿದ್ದಾರೆ. ಅದಕ್ಕೆ ನಾನು ಏನ್ ಮಾಡಿದೆ, ಇಂಡಿಗೋ ಫ್ಲೈಟ್ ಬುಕ್ ಮಾಡಿದೆ. ಅದೇ ಇಂಡಿಗೋ ನಡೀತಾ ಇದೆ, ಫ್ಲೈ ಬೈ ಏನೋ ನಡೀತಾ ಇದೆ. ಅದು ಸೌದಿಯ 5 days ಇಂದ ಸ್ಟ್ರಕ್ ಆಗಿದೆ. ಇಲ್ಲ 5 days 5 days ಇಂದ ಸ್ಟ್ರಕ್ ಆಗಿದೆ. ಎಲ್ಲಿದ್ರೆ ಅದೇ ಮಕ್ಕಾ ಹತ್ರ ಇತ್ತು, ಮದೀನಾ ಅಂತ. ಇಲ್ಲಿ ಸೌದಿ ಅವರು ಎಲ್ಲ ಜಾಸ್ತಿ ಫೆಸಿಲಿಟೀಸ್ ಕೊಟ್ಟಿಲ್ಲ. ದುಬೈ ಅವ್ರಿಗೆ ಎಲ್ಲ ಫೆಸಿಲಿಟೀಸ್ ಕೊಟ್ಟಿದ್ದಾರೆ. ಬಟ್ ಸೌದೀಸ್ ಎಲ್ಲ ಸೌದಿ ಗೌರ್ಮೆಂಟ್ ಅವರು, ಕಿಂಗ್ ಅವರು ಜಾಸ್ತಿ ಫೆಸಿಲಿಟೀಸ್ ಇಲ್ವಾ. ಬಟ್ ಏನಾದ್ರು ಮಾಡ್ಬೇಕು, ಜಾಸ್ತಿ ಅವರು ಪರಿಸ್ಥಿತಿ ಸರಿಯಾಗಿಲ್ವಾ. ಹಾಗೆ ಹೌದು. 20 members ಹೋಗಿತ್ತು. 20 days ಆಯ್ತು. 3 days ಫ್ಲೈಟ್ಸ್ ಮುಚ್ಚಿದ್ದು. ಇವಾಗ ಜಸ್ಟ್ 2 days ಬಿಫೋರ್ ಫ್ಲೈಟ್ಸ್ ಎಲ್ಲ ಓಪನ್ ಆಯ್ತು. ಅಷ್ಟೊಂದು ಕ್ರೂಷಿಯಲ್ ಏನೂ ಇಲ್ಲ ಅಂತಾರೆ. ಎಲ್ಲ ಸೇಫ್ ಇದೆ. ನಥಿಂಗ್ ಟು
ಆಕ್ಚುಲಿ ಹೇಳ್ಬೇಕಂದ್ರೆ ಕರೆಕ್ಟ್ ಡೇಟಿಂಗ್ ಇತ್ತು ಫ್ಲೈಟ್, ಅದಕ್ಕೆ ನೋ ಪ್ರಾಬ್ಲಮ್ ಆಯ್ತು. ಒಂದು ನಮ್ದು ಜೊತೆಗಿರೋರ್ದು ಒಂದು 2-3 ಮೆಂಬರ್ಸ್ ಫ್ಲೈಟ್ ಕ್ಯಾನ್ಸಲ್ ಆಗಿತ್ತು. ಅದಕ್ಕೆ ಸ್ವಲ್ಪ 2 ದಿವಸ ವೇಟ್ ಮಾಡಿದ್ರು ಅವರು, ನಮ್ ಜೊತೆಗೆ ಬರ್ತೀವಿ. 14 ಮೆಂಬರ್ಸ್ ಬಂದಿದೀವಿ. ಓಕೆ. ಒಂದು ಗ್ರೂಪ್ ಮೆಂಬರ್ಸ್. ಪ್ರವಾಸಕ್ಕೆ ಹೋಗಿದ್ದ ಈಗ? ಪ್ರವಾಸ ಇದಾರೆ ಬಹಳ ಜನ ಇದಾರೆ. ಅಲ್ಲಿ ಊಟ ಮಂತಲ್ಲ, ಬಹಳ ಜನ.